ಇವರು ನಮ್ಮಪ್ಪ. ಅವರು ಆಕ್ಟಿಂಗು, ಡೈರೆಕ್ಷನ್ ಎಲ್ಲ ಮಾಡ್ತಾರೆ. ಅಂಡ್ ಸಾಕಷ್ಟು ಸಿನಿಮಾ, ಸೀರಿಯಲ್ಗಳಲ್ಲಿ ನೀವು ಕೂಡ ಅವರನ್ನ ನೋಡಿರ್ತೀರಾ. ಈ ವರ್ಷ ಅವರು ಫಿಲಂ ಫೇರ್ ಅವಾರ್ಡ್ಗೂ ಕೂಡ ನಾಮಿನೇಟ್ ಆಗ್ಬಿಟ್ಟಿದ್ರು. ಸೊ ಫಿಲಂ ಫೇರ್ ಅವಾರ್ಡ್ ನನ್ ಡ್ರೀಮ್ ಆಗಿತ್ತು. ಅಂಡ್ ಒಂದ್ ಕಾಲದಲ್ಲಿ ನಾನು ಬೆಳಗ್ಗೆ ಎದ್ದು ದೇವ್ರ ಫೋಟೋ ನೋಡಿ, ದೇವ್ರೇ ನಂಗೆ ಫಿಲಂ ಫೇರ್ ಅವಾರ್ಡ್ ಕೊಡಿಸ್ಬಿಡಪ್ಪ ಅಂತ ಪ್ರತಿದಿನ ಬೇಡ್ಕೊಳ್ತಾ ಇದ್ದೆ. ಸೊ ನಮ್ಮಪ್ಪ ಕೂಡ ಫಿಲಂ ಇಂಡಸ್ಟ್ರಿಯಲ್ಲೇ ಇರೋದು. ಅಂಡ್ ಬೈ ದ ವೇ ನಾನು ಕೂಡ ಚಿಕ್ಕ ವಯಸ್ಸಿಂದ ನಾಟಕಗಳು ಮತ್ತೆ ಭರತನಾಟ್ಯಂ ಕಲ್ತಿದ್ದೀನಿ, ಎಲ್ಲ ಮಾಡ್ತಿದ್ದೆ. ಅಂಡ್ ನನ್ ಗಂಡ ಫಿಲಂ ಪ್ರೊಡ್ಯೂಸರ್ ಅಂಡ್ ಅವರು ಜಿ ಕನ್ನಡದಲ್ಲಿ ಕೆಲಸ ಮಾಡ್ತಾರೆ ಕೂಡ. ಸೊ ಇಷ್ಟೊಂದೆಲ್ಲ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕಾಂಟ್ಯಾಕ್ಟ್ ಇದ್ದು, ಈ ಫೀಲ್ಡ್ ಅಲ್ಲೇ ನಾನು ಚಿಕ್ಕ ವಯಸ್ಸಿಂದ ಪಳಗಿದ್ದು ಕೂಡ ನನಗೆ ಅವಕಾಶಗಳು ಸಿಗ್ತಾ ಇರ್ಲಿಲ್ಲ, ಇವಾಗ್ಲೂ ಸಿಕ್ಕಲ್ಲ. ಆಯ್ತಾ, ಎಷ್ಟೊಂದ್ಸತಿ ನಾನು ರಿಜೆಕ್ಟ್ ಆಗ್ತೀನಿ. ನನ್ನ ವಾಯ್ಸ್ ಸರಿಗಿಲ್ಲ, ಅದ್ ಸರಿಗಿಲ್ಲ, ಇದ್ ಸರಿಗಿಲ್ಲ, ನಾನು ಈ ಪಾತ್ರಕ್ಕೆ ಸೂಟ್ ಆಗಲ್ಲ, ಅದಕ್ಕೆ ನಾನು ಕರೆಕ್ಟ್ ಅಲ್ಲ ಅಂತ ಹೇಳಿ ರಿಜೆಕ್ಟ್ ಆಗ್ತೀನಿ ಇವತ್ತಿಗೂ ಕೂಡ. ಆಯ್ತಾ, ಸೊ ತುಂಬಾ ಜನ ನನ್ನ ಆಕ್ಟಿಂಗ್ ಸ್ಕಿಲ್ಸ್ ಅನ್ನ ಅಪ್ರಿಶಿಯೇಟ್ ಮಾಡಿ ನಂಗೆ ತುಂಬಾ ಮೆಸೇಜ್ ಕಳಿಸ್ತೀರಾ, ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಹಾಕ್ತೀರಾ, ಸೇಯಿಂಗ್ ದಟ್ ಐ ಡಿಸರ್ವ್ ಬೆಟರ್ ಆಪರ್ಚುನಿಟೀಸ್ ಅಂತೆಲ್ಲ. ನನ್ಗೂ ಕೂಡ ಹಂಗೆ ಅನ್ನಿಸ್ತಾ ಇತ್ತು. ಅಂದ್ರೆ ಆಕ್ಟಿಂಗ್ ನಾನು ಚೆನ್ನಾಗಿ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಕನ್ನಡ ಚೆನ್ನಾಗಿ ಮಾತಾಡ್ತೀನಿ, ಇನ್ನೇನ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಅಂಡ್ ಸ್ವಲ್ಪ ಮಟ್ಟಿಗೆ ಡಿಪ್ರೆಷನ್ ಅಲ್ಲಿ ಹೋಗೋ ತರನು ಅನ್ನಿಸ್ತಾ ಇತ್ತು ಒಂದು ಟೈಮ್ ಅಲ್ಲಿ. ಬಟ್ ನನ್ಗೆ ಅವಾಗ ನನ್ನ ಲೈಫ್ ಕೋಚ್ ಒಬ್ರು ಒಂದು ಟ್ರೈನಿಂಗ್ ಅಲ್ಲಿ ಹೇಳಿದ್ರು, ಅವಕಾಶ ಇದ್ದಾಗ ಒಳ್ಳೆಯದನ್ನ ಆರಿಸಿಕೋ, ಅವಕಾಶ ಇಲ್ಲದೆ ಇದ್ದಾಗ ಒಳ್ಳೆಯದನ್ನ ಸೃಷ್ಟಿಸಿಕೋ ಅಂತ. ಅದ್ರ ಜೊತೆಗೆ ನನ್ ಗಂಡ ಕೂಡ ಹೇಳಿದ್ರು, ಸೇಯಿಂಗ್ ದಟ್ ಕಾವ್ಯ, ನೀನು ಇಷ್ಟು ಟ್ಯಾಲೆಂಟೆಡ್, ಸುಮ್ನೆ ಯಾಕೆ ಟ್ಯಾಲೆಂಟ್ ನ ವೇಸ್ಟ್ ಮಾಡ್ತೀಯಾ, ಟ್ರೈ ಡೂಯಿಂಗ್ ರೀಲ್ಸ್ ಅಂತ ಅಂದ್ರು. ನನ್ಗೂ ಕೂಡ ಎಲ್ಲರ ತರನೇ ಚೆನ್ನಾಗಿ ನಾನು ರೆಡಿ ಆದ್ಮೇಲೆ ಡ್ಯಾನ್ಸ್ ವಿಡಿಯೋ ಏನಾದ್ರು ಮಾಡಿ ಹಾಕೋಣ ಅಂತ ಪ್ಲಾನ್ ಇತ್ತು. ಬೈ ದ ವೇ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರ್ಲಿಲ್ಲ ರೀಲ್ಸ್ ಅಲ್ಲಿ. ದೆನ್ ಐ ಥಾಟ್ ನನ್ ಪ್ಲಸ್ ಪಾಯಿಂಟ್ ಆಕ್ಟಿಂಗ್ ಅಂಡ್ ನನ್ ಸ್ಟ್ರೆಂತ್ ಅದು. ಸೊ ನಾನು ಅದನ್ನೇ ಮಾಡ್ತಾ ಹೋಗ್ಬೇಕು. ಅಂಡ್ ನನಗೆ ಯಾವ ಕ್ಯಾರೆಕ್ಟರ್ ಇಷ್ಟ, ಯಾವ ಗೆಟಪ್ ಇಷ್ಟ, ಯಾವ ಸ್ಟೋರಿ ಇಷ್ಟ, ಯಾವ ಕಾಂಟೆಂಟ್ ಇಷ್ಟ, ಅದನ್ನ ನಾನು ಮಾಡ್ತಾ ಹೋಗ್ತೀನಿ. ಎಲ್ಲೋ ಯಾರೋ ಒಬ್ರು ಡೈರೆಕ್ಟರ್, ಪ್ರೊಡ್ಯೂಸರ್ ಕೂತಿರ್ತಾರೆ, ಅವರು ಅದನ್ನ ನೋಡಬಹುದು, ಅವಾಗ ನನ್ಗೆ ಅವಕಾಶ ಸಿಗುತ್ತೆ ಅನ್ನೋದು ಅಷ್ಟೇ ನನ್ನ ಅಜೆಂಡಾ. ಆಯ್ತಾ, ಬೇರೆ ವೈರಲ್ ಆಗುತ್ತೆ, ಫುಲ್ ಮಿಲಿಯನ್ಸ್ ಗಟ್ಲೆ ಓಡುತ್ತೆ, ತುಂಬಾ ಜನ ಇಷ್ಟ ಪಡ್ತಾರೆ, ಇದ್ಯಾವ ಐಡಿಯಾನು ಅಥವಾ ಎಕ್ಸ್ಪೆಕ್ಟೇಷನ್ ನನ್ಗಿರ್ಲೇ ಇಲ್ಲ. ಆಯ್ತಾ, ಸೊ ಆ ಒಂದು ವಿಷಯನೂ ಇದೆ. ಅಂದ್ರೆ ನಮ್ಗೆ ಎಕ್ಸ್ಪೆಕ್ಟೇಷನ್ ಇದ್ದು ಅಂದ್ರೆ ನಾನು ಒಂದು ರೀಲ್ ಹಾಕಿದ ತಕ್ಷಣ ಎಲ್ರು ದಬ ಅಂತ ಲೈನ್ ಅಲ್ಲಿ ನಿಂತ್ಕೊಂಡು ಕಾವ್ಯ ಬಾರಮ್ಮ ಅಂತ ಫಿಲಮ್ ಅಲ್ಲಿ ಹಾಕೊಳ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಖಂಡಿತ ನಂಗೆ ಇರ್ಲಿಲ್ಲ. ಐ ವಾಸ್ ವೆರಿ ರಿಯಲಿಸ್ಟಿಕ್ ಅಂಡ್ ಪ್ರಾಕ್ಟಿಕಲ್. ರೈಟ್ ನೌ ಆಲ್ಸೋ ಐ ಆಮ್ ವೆರಿ ರಿಯಲಿಸ್ಟಿಕ್ ಅಂಡ್ ಪ್ರಾಕ್ಟಿಕಲ್. ಸೊ ಎಕ್ಸ್ಪೆಕ್ಟೇಷನ್ ಕಿಲ್ಸ್ ಅನ್ನೋದನ್ನ ಕಲ್ತಿದ್ದೀನಿ. ಯಾವ ಎಕ್ಸ್ಪೆಕ್ಟೇಷನ್ ಇರಲ್ಲ ನಂಗೆ. ಒಂದ್ ರೀಲ್ ಹಾಕ್ದಾಗ ಇಷ್ಟು ಓಡ್ಬಿಡುತ್ತೆ, ಅಷ್ಟು ಓಡ್ಬಿಡುತ್ತೆ, ಯಾಕೆ ಓಡಿಲ್ಲ ಅಂದ್ರೆ ಬೇಜಾರಾಗ್ಬಿಡುದು ಅಂತದ್ದು. ಸೊ ಮತ್ತೆ ನನ್ನ ಗಂಡನ್ಗೆ ಥ್ಯಾಂಕ್ಸ್ ಫಾರ್ ಸಜೆಸ್ಟಿಂಗ್ ಮೀ ಟು ಡೂ ರೀಲ್ಸ್. ಅಂಡ್ ಅದಾದ್ಮೇಲೆ ನನ್ನ ಲೈಫ್ ಕೋಚ್ಗೆ ಕೂಡ ಥ್ಯಾಂಕ್ಸ್. ಅವ್ರ ಹೆಸರು ಕುಸುಮ ಅಂತ, ಅವರೇ ಈ ಮಾತನ್ನ ಹೇಳಿದ್ದು. ಅಂಡ್ ಒಂದೇನಂತಂದ್ರೆ, ನಾನು ಪ್ರತಿಯೊಬ್ಬರಿಗೂ ಇದೇ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ. ಟ್ರೈ ಮಾಡ್ತಾ ಇರಿ, ನಿಮ್ಮ ಸ್ಟ್ರೆಂತ್ ನಿಮ್ಗೆ ಗೊತ್ತಿರುತ್ತಲ್ವಾ, ಅದ್ರ ಮೇಲೆ ನೀವು ಅವಕಾಶಗಳನ್ನ ಸೃಷ್ಟಿ ಮಾಡ್ತಾ ಹೋಗಿ. ಯಾವತ್ತೂನು ಆಗಲ್ಲ, ನಂಗೆ ಸಿಕ್ಕಲ್ಲ ಅನ್ನೋ ತರ ಕುತ್ಕೊಳ್ಬೇಡಿ, ಏನಾದ್ರೂ ಒಂದ್ ಮಾಡ್ತಾ ಇರಿ, ಎಲ್ಲಿಂದ ಯಾವ್ದೋ ಒಂದು ಬಾಗ್ಲು ಓಪನ್ ಆಗುತ್ತೆ. ಅಂಡ್ ಟುಡೇ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಆಲ್ ಮೈ ಫಾಲೋವರ್ಸ್. ಯಾಕಂತಂದ್ರೆ ಅವರು ನನ್ನ ಆಕ್ಟಿಂಗ್ ಸ್ಕಿಲ್ಸ್ ನ ಅಷ್ಟು ಇಷ್ಟಪಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು.